ಚಲಿಸುತ್ತಿದ್ದ ಆಟೋ ರಿಕ್ಷಾ ಮೇಲೆ ಬೃಹತ್ ಮರವೊಂದು ಉರುಳು ಬಿದ್ದಿದೆ. ಆಟೋ ಚಾಲಕ ಮಹಮೂದ್ ಗಂಭೀರವಾಗಿ ಗಾಯಗೊಂಡಿರೋ ಘಟನೆ ಕೊಡಗಿನ ನಾಪೋಕ್ಲು ಬಳಿ ನಡೆದಿದೆ. ಚಲಿಸುತ್ತಿದ್ದ ಆಟೋ ರಿಕ್ಷಾ ಮೇಲೆ ಮರವೊಂದು ಉರುಳು ಬಿದ್ದಿದೆ. ಆಟೋ ಚಾಲಕ ಮಹಮೂದ್ಗೆ ಗಂಭೀರ ಗಾಯವಾಗಿದೆ. ಆಮೇಲೆ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅವ್ರನ್ನ ಮಂಗಳೂರಿಗೆ ರವಾನೆ ಮಾಡಿದ್ದಾರೆ. ಕೊಡಗಿನ ನಾಪೋಕ್ಲು ಸಮೀಪದ ಕಕ್ಕಬ್ಬೆ ನೆಲಜಿ ರಸ್ತೆಯಲ್ಲಿ ನಡೆದಿರೋ ಘಟನೆ. ಆದರೆ ಆಟೋದಲ್ಲಿ ಇಬ್ಬರು ಪ್ರಯಾಣಿಕರಿದ್ದಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಟೋ ಅಂತೂ ಕಂಪ್ಲೀಟ್ ಜಖಮ್ ಆಗಿದೆ. ವಿದ್ಯುತ್ ಕಂಬಕ್ಕೆಲ್ಲ ಹಾನಿಯಾಗಿದೆ. ಸ್ಥಳೀಯರು ಗಾಯಾಳುಗಳನ್ನ ರಕ್ಷಣೆ ಮಾಡಿದ್ದಾರೆ ಪಾಪ. ಹಾಗಾಗಿ ಈಗ ಸದ್ಯಕ್ಕೆ ಆ ಆಟೋ ಡ್ರೈವರ್ಗೆ ಹೆಚ್ಚಿನ ಗಾಯವಾಗಿರೋದ್ರಿಂದ ಮಂಗಳೂರಿಗೆ ಅವ್ರನ್ನ ರವಾನೆ ಮಾಡಿದ್ದಾರೆ. ಆಟೋ ಕಂಪ್ಲೀಟ್, ಬಟ್ ಇದು ಪ್ರಾಣಾಪಾಯದಿಂದ ಪಾರಾಗಿರೋದೇ ಆಶ್ಚರ್ಯ. ಹಾಗೆ ನೋಡೋಕ್ಕೆ ಹೋದರೆ ಆಟೋ ಸ್ಥಿತಿ ನೋಡ್ತಾ ಇದ್ದರೆ ಪ್ರಯಾಣಿಕರಿಗೂ ಏನಾದರೂ ಎಡವಟ್ಟಾಗಬೇಕಾಗಿತ್ತು ಹಾಗೆ ಕಾಣಿಸ್ತಾ ಇದೆ. ಬಟ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ.